ಈ ಮನೆಯಲ್ಲಿ ಇರಲು ಅರ್ಹತೆ ಇಲ್ಲದ ಕಳಪೆ ಸದಸ್ಯನನ್ನು ಆರಿಸಬೇಕು. ನಾ ಮಾಡಿದ್ದೆ ಸರಿ ಮನ್ಯಾಗ, ನೀವು ಬೇರೆಯವ್ರು ಮಾಡಿದ್ದು ತಪ್ಪು. ಆ ಕಲ್ಪನೆಯಲ್ಲಿ ಮಂಜಣ್ಣ ಕಾಕ ಆಧಾರ. ನಾನ್ ಮಾಡಿದ್ದೆ ಸರಿ ಅನ್ನೋದು ನಾನೆಲ್ಲೂ ಕೇಳಿಸ್ಕೊಂಡಿಲ್ಲ. ಯಾಕಂದ್ರೆ ಮಂಜಣ್ಣನ ತಪ್ಪುಗಳನ್ನ ಸರಿ ಮಾಡೋಳು ನಾನೇ. ಗೌತಮಿ ಅಕ್ಕ ಗೆಳೆಯ ಇರ್ಲಿಲ್ಲ ಅಂದ್ರೆ ಇಲ್ಲಿ ಮಟ್ಟ ಬರಲಿಕ್ಕೆ ಸಾಧ್ಯನೇ ಇದ್ದಿದ್ದಿಲ್ಲ. ಅವ್ರ ಕಳಪೆ ಅಲ್ಲ, ಅವ್ರ ಸಮರ್ಥರು. ಗೆಳೆಯ ಪರವಾಗಿ ಗೆಳತಿ ಮಾತಾಡಕ್ ಬಂದಿ, ಗೆಳತಿ ಪರವಾಗಿ ಗೆಳೆಯ ಮಾತಾಡಕ್ ಬಂದೆ. ಇಷ್ಟದ ಮ್ಯಾಗ ಲೆಕ್ಕ ಹರಿದ್ದ. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ನಾನ್ ಸರಿ ಇದ್ದೀನಿ, ನಾವು ಮಾಡುವ ಸ್ಟ್ರಾಟರ್ಜಿಗಳು ಬೇರೆಯವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ರಾಜ್ಯಭಾರ ಮಾಡ್ತಾ ಇದ್ದ ಗೌತಮಿ ಮತ್ತು ಮಂಜುಗೆ ಹನುಮಂತು ಕಳಪೆ ಕೊಟ್ಟು ಪಾಠ ಕಲಿಸಿದ್ದಾರೆ. ಹನುಮ ಕೊಟ್ಟಿರೋ ರೀಸನ್ಗಳಿಗೆ ಗೌತಮಿ ಮತ್ತು ಮಂಜು ತಿರುಗಿಸಿ ಮಾತಾಡಕ್ಕೂ ಕೂಡ ಆಗದೆ ಬಾಯಿ ಮುಚ್ಚಿದ್ದಾರೆ. ಇನ್ನು ಮುಂದೆ ಹನುಮಂತ ಗೋಲ್ಡ್ ಸುರೇಶ್ ನ ಬಿಟ್ಟು ಗೌತಮಿ ಮತ್ತು ಮಂಜು ಟಫ್ ಕಾಂಪಿಟೇಟರ್ಸ್ ನ ಎದುರಾಕಿಕೊಂಡು ಹನುಮ ಬಿಗ್ ಬಾಸ್ ಮನೆಯಲ್ಲಿ ಟಾರ್ಗೆಟ್ ಆದ್ರ. ಗೌತಮಿ ತಮ್ಮ ಅಂತ ಹನುಮಂತನನ್ನ ನೈಸ್ ಮಾಡಿ ಹನುಮನಿಂದ ನಾಮಿನೇಟ್ ಆಗೋದನ್ನ ತಪ್ಪಿಸ್ಕೊಳ್ತಾ ಇದ್ಲು. ಈಗ ಹನುಮ ಗೌತಮಿಗೆ ಕಳಪೆ ಕೊಟ್ಟು ಗೌತಮಿಯ ಅಸಲಿ ಮುಖವಾಡವನ್ನ ಬಯಲಿಗೆ ತರ್ತಾರ? ಕಾದ್ ನೋಡೋಣ. ಹಾಗಾದ್ರೆ ಏನಾಗ್ತಾ ಇದೆ ಮನೆಯಲ್ಲಿ, ಬನ್ನಿ ನೋಡೋಣ. ಹನುಮಂತನಿಗೆ ವಿದ್ಯಾಭ್ಯಾಸದ ಕೊರತೆ ಇದ್ರೂ ಬುದ್ಧಿಶಕ್ತಿಯಲ್ಲಿ ಎಲ್ಲರಿಗಿಂತ ಒಂದು ಕೈ ಮೇಲೆಯೇ ಇದ್ದಾರೆ ಅಂತಂದ್ರೆ ತಪ್ಪಾಗಂಗಿಲ್ಲ. ಬಡತನದ ನೋವು ಹೇಳಿಕೊಟ್ಟಂತ ಪಾಠವ ಅಥವಾ ಅವರ ತಂದೆ ತಾಯಿ ಹೇಳಿಕೊಟ್ಟ ಸಂಸ್ಕಾರವ ಗೊತ್ತಾಗ್ತಿಲ್ಲ. ಇವರು ನಾಮಿನೇಷನ್ ಅಂತ ಬಂದಾಗ ಕೊಡುವಂತ ರೀಸನ್ಗೆ ಯಾರು ಕೆಮ್ಮಂಗಿಲ್ಲ ಮತ್ತು ಎಲ್ಲರೂ ತಲೆಬಾಗ್ತಾರೆ. ಅದೇ ಇವರ ಜಾಗದಲ್ಲಿ ಬೇರೆ ಯಾರಾದ್ರೂ ನಾಮಿನೇಟ್ ಮಾಡ್ತಾ ಇದ್ದಾರೆ, ಕಾರಣಗಳನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವರ ಮಾತಿಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಷ್ಟೇ ಯಾಕೆ ವಾದ ಮಾಡ್ತಾರೆ, ಸಮರ್ಥನೆಯನ್ನ ಮಾಡ್ಕೊಳ್ಳಿಕ್ಕೆ ಇಳಿತಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ಸಮಯದಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಜಗಳಗಳು ಕೂಡ ಆಗೋದು ಉಂಟು. ಆದ್ರೆ ಹನುಮಂತ ಕೊಡುವಂತ ರೀಸನ್ಗಳಲ್ಲಿ, ಹನುಮಂತ ಮಾಡುವಂತ ನಾಮಿನೇಟ್ಗೆ ಯಾರು ಕೂಡ ಕೆಮ್ಮಂಗಿಲ್ಲ, ಯಾರು ಕೂಡ ಜಗಳ ಮಾಡೋದಿಲ್ಲ. ಅಂತಹ ಒಂದು ಸೂಕ್ತವಾದಂತ ಕಾರಣವನ್ನ ಹನುಮಂತ ಲಮಾಣಿ ಅವರು ಕೊಡ್ತಾರೆ. ಅವರು ಕೊಡುವಂತ ಆ ಸೂಕ್ತ ಕಾರಣಕ್ಕೆ ಬೇರೆ ಯಾರು ಕೂಡ ಸರಿಸಾಟಿ ಇಲ್ಲ. ಇಷ್ಟು ದಿನ ಅತಿ ಕಡಿಮೆ ಆಟ ಆಡಿ ಮಂಜನ ನೆರಳಲ್ಲಿ ಬದುಕ್ತಾ ಇರೋ ಗೌತಮಿಗೆ ತಮ್ಮ ತಪ್ಪುಗಳ ಅರಿವಾಗ್ತಾ ಇರಲಿಲ್ಲ. ನಾನೇ ಟ್ರೋಫಿ ಗೆಲ್ತೀನಿ ಎಂಬ ಓವರ್ ಕಾನ್ಫಿಡೆಂಟ್ ನಲ್ಲಿ ಗೌತಮಿ ಇದ್ಲು. ಈ ವಾರ ಟಿವಿ ಚಾನೆಲ್ ಟಾಸ್ಕ್ ನಲ್ಲಿ ತಂಡಗಳಾಗಿ ಇಬ್ಬಾಗ ಮಾಡಿದ್ದಾರೆ. ಈ ವೇಳೆ ಎದುರಾಳಿ ತಂಡದ ಸದಸ್ಯರಿಗೆ ಸೂಕ್ತ ಕಾರಣಗಳನ್ನ ಕೊಟ್ಟು ಕಳಪೆಯನ್ನ ಕೊಡುವಂತ ಟಾಸ್ಕ್ ಹೊಂದಿತ್ತು. ಗೌತಮಿ ಮತ್ತು ಮಂಜುನಿಗೆ ಹನುಮಂತ ಲಮಾಣಿ ಕಳಪೆಯನ್ನ ಕೊಟ್ಟಿದ್ದಾರೆ. ಈ ಕಳಪೆ ಕೊಡುವಂತ ಸಂದರ್ಭದಲ್ಲಿ ಹನುಮಂತ ಕೊಟ್ಟಿರುವಂತ ಆ ರೀಸನ್ಗೆ ಗೌತಮಿ ಮತ್ತು ಮಂಜು ತಬ್ಬಿಬ್ಬಾಗಿದ್ದಾರೆ. ಮತ್ತೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗದೆ ಬಾಯಿ ಮುಚ್ಕೊಂಡು ನಿಂತಿದ್ದಾರೆ. ಹಾಗಾದ್ರೆ ಹನುಮಂತು ಮತ್ತೆ ಮಂಜು ಗೌತಮಿಯ ನಡುವೆ ನಡೆದಿರುವಂತಹ ಆ ಜುಗಲ್ಬಂದಿ ಹೇಗಿತ್ತು, ಬನ್ನಿ ನೋಡೋಣ. ಹೌದು, ಈ ವಾರ ಹನುಮಂತ ಲಮಾಣಿ ಮಂಜು ಮತ್ತೆ ಗೌತಮಿಗೆ ಕಳಪೆಯನ್ನ ಕೊಟ್ಟು ಸೂಕ್ತ ಕಾರಣಗಳನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಂಜು ಮತ್ತೆ ಗೌತಮಿ ಎಲ್ಲರ ಮುಂದೆ ವಾದ ಮಾಡಿ ಸಮರ್ಥಿಸಿಕೊಂಡಂತೆ ಹನುಮಂತನ ಮುಂದೆಯೂ ಕೂಡ ಸಮರ್ಥಿಸಿಕೊಳ್ಳಲು ಹೋಗ್ತಾರೆ. ಆದ್ರೆ ಮುಜುಗರಕ್ಕೆ ಒಳಗಾಗಿ ಸುಮ್ಮನಾಗ್ಬಿಡ್ತಾರೆ. ಯಾಕೆ ಅಂತಂದ್ರೆ ಹನುಮಂತು ನೀಡಿರುವಂತಹ ಕಾರಣಕ್ಕೆ ಗೌತಮಿ ಮತ್ತು ಮಂಜು ಸ್ವಿಚ್ ಆಫ್ ಆಗಿದ್ದಾರೆ ಅಂತ ಅಂದ್ರೆ ತಪ್ಪಾಗಂಗಿಲ್ಲ. ನೋಡಿ, ಹನುಮಂತು ಕೊಟ್ಟಿರುವಂತ ಕಾರಣ ಹಾಗಾದ್ರೆ ಏನಿತ್ತು ನೋಡೋಣ. ನಾನೇ ಮಾಡಿದ್ದು ಸರಿ, ನಾನೇ ಇಲ್ಲಿ ಗ್ರೇಟ್, ನಾವಿಲ್ಲಿ ಅತಿ ಬುದ್ಧಿವಂತರು ಎಂಬಂತೆ ಮಂಜು ಅವರು ಆಟ ಆಡ್ತಾ ಇದ್ದಾರೆ. ಹೀಗೆ ಇವರು ಆಡ್ಕೊಂಡು ಹೋದ್ರೆ ಬಿಗ್ ಬಾಸ್ ಮನೆಯ ಡೋರ್ ಆದಷ್ಟು ಬೇಗ ಓಪನ್ ಆಗುತ್ತೆ, ಇವರು ಮನೆಯಿಂದ ಆಚೆ ಹೋಗ್ತಾರೆ ಅಂತ ಹೇಳಿ ಎಚ್ಚರಿಕೆಯ ಗಂಟೆಯನ್ನ ಇಲ್ಲಿ ಹನುಮಂತ ಲಮಾಣಿ ಅವರು ಮಂಜು ಅವರಿಗೆ ಕೊಟ್ಟಿರ್ತಾರೆ. ಹಾಗೆ ಇತ್ತ ಗೌತಮಿಗೆ ನೀವು ಆಟನೇ ಆಡ್ತಾ ಇಲ್ಲ, ಮಂಜು ಅವರ ನೆರಳಲ್ಲಿ ನೀವು ಬದುಕ್ತಾ ಇದ್ದೀರಾ ಅಂತ ಹೇಳಿ ಹನುಮಂತ ಲಮಾಣಿ ಗೌತಮಿಗೆ ಕೊಟ್ಟಿರುವಂತ ರೀಸನ್ ಇದಾಗಿತ್ತು. ಇದಕ್ಕೆ ಸಿಟ್ಟಾಗಿರುವಂತ ಗೌತಮಿ, ನಾನು ಮಂಜು ಅವರ ನೆರಳಲ್ಲಿ ಬದುಕ್ತಾ ಇದ್ದೀನಾ? ಹಾಗಾದ್ರೆ ಅವರು ಇಷ್ಟು ದಿನಗಳ ಕಾಲ ಮಾಡುವಂತ ಆ ತಪ್ಪುಗಳನ್ನ ತಿದ್ದೋರು ಯಾರು ಅಂತ ಅನ್ಕೊಂಡಿದ್ರಿ? ನಾನೇ ಆ ತಪ್ಪುಗಳನ್ನ ತಿದ್ದೋಳು, ನಾನೇ ಗ್ರೇಟ್ ಅನ್ನೋ ಲೆಕ್ಕದಲ್ಲಿ ಇಲ್ಲಿ ಗೌತಮಿ ಸಮರ್ಥಿಸಿಕೊಳ್ಳಲು ಹೋಗ್ತಾರೆ. ಅದರ ಜೊತೆಗೆ ಇಲ್ಲಿ ಗೌತಮಿ ತಪ್ಪುಗಳನ್ನ ಇಲ್ಲಿ ಹನುಮಂತು ಹೇಳಿದಾಗ ಅಲ್ಲಿ ಮಂಜು ಅವರು ತಮ್ಮ ತಪ್ಪು ಮತ್ತೆ ತಮ್ಮ ಬಗ್ಗೆ ಅವರು ಸಮರ್ಥಿಸಿಕೊಳ್ಳೋದನ್ನ ಬಿಟ್ಟು ಇಲ್ಲಿ ಗೌತಮಿಯನ್ನ ಸಮರ್ಥಿಸಿಕೊಳ್ಳಲು ಹೋಗ್ತಾರೆ. ಹಾಗೆ ಇಲ್ಲಿ ಉಲ್ಟಾ ಇಲ್ಲಿ ಗೌತಮಿಯು ಕೂಡ ಅಷ್ಟೇ ಮಾಡ್ತಾರೆ. ತಮ್ಮ ತಪ್ಪುಗಳು ಮತ್ತೆ ತಮ್ಮ ಬಗ್ಗೆ ಅವರು ಸಮರ್ಥಿಸಿಕೊಳ್ಳೋದನ್ನ ಬಿಟ್ಟು ಇಲ್ಲಿ ಮಂಜು ಅವರ ಪರವಾಗಿ ಅವರು ಮಾತಾಡ್ಲಿಕ್ಕೆ ಹೋಗ್ತಾರೆ. ಇಬ್ರು ಒಬ್ರಿಗೊಬ್ರು ಪರವಾಗಿ ನಿಂತ್ಕೊಂಡು ಮಾತಾಡ್ತಾ ಇರುವಂತಹ ರೀತಿಗೆ ಸೂಕ್ಷ್ಮವಾಗಿ ಗಮನಿಸುವಂತ ನಮ್ಮ ಹನುಮಂತ ಲಮಾಣಿ, ಇದಕ್ಕಿಂತ ಕಳಪೆ ಇನ್ನೊಂದು ಇದೆಯಾ ನಿಮಗೆ? ನೀವು ಇಂಡಿವಿಜುವಲ್ ಆಟ ಆಡ್ಲಿಕ್ಕೆ ಬಂದೇ ಇಲ್ಲ, ಒಬ್ರನ್ನೊಬ್ರು ನೀವು ಸಮರ್ಥಿಸಿಕೊಳ್ತಾ ಇದ್ದೀರಾ, ಜೊತೆಗೆ ನೀವು ಪರವಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ. ಇಲ್ಲೇ ಲೆಕ್ಕ ಹರಿಯತ್ತೆ, ನಿಮಗೆ ಕಳಪೆ ಕೊಟ್ಟಿದ್ ಯಾಕೆ ಅನ್ನೋದು ಇಲ್ಲೇ
ಗೊತ್ತಾಗುತ್ತೆ. ಇದಕ್ಕಿಂತ ಇನ್ನಷ್ಟು ನಾನು ಮಾತಾಡುವಂತ ಅವಶ್ಯಕತೆ ಇಲ್ಲ ಅನ್ನೋ ಲೆಕ್ಕದಲ್ಲಿ ಹನುಮಂತ ಲಮಾಣಿ ಅಲ್ಲಿಗೆ ತಮ್ಮ ಮಾತನ್ನ ನಿಲ್ಲಿಸ್ತಾರೆ. ಸೊ ಆ ಸಂದರ್ಭದಲ್ಲಿ ಅಲ್ಲಿ ಗೌತಮಿಗೆ ಮತ್ತೆ ಮಂಜುಗೆ ಆಗಿರುವಂತ ಅವಮಾನ ಮತ್ತೆ ಆ ಮುಜುಗರ ಹೇಳತೀರದಾಗಿದೆ. ಯಾಕೆ ಅಂತಂದ್ರೆ ಮನೆಯಲ್ಲಿ ಯಾರಾದ್ರೂ ಮಂಜು ಮತ್ತೆ ಗೌತಮಿ ಬಗ್ಗೆ ಏನಾದ್ರೂ ಕಾರಣಗಳನ್ನ ಕೊಟ್ಟು ನಾಮಿನೇಟ್ ಮಾಡೋದಾಗಿರ್ಬೋದು, ಕಳಪೆ ಕೊಡುವುದಾಗಿರ್ಬೋದು, ಅಥವಾ ಇನ್ನಿತರ ಯಾವುದೋ ಒಂದು ವಿಷಯಗಳ ಬಗ್ಗೆ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಅವರು ಕೊಡುವಂತ ಆ ರಿಯಾಕ್ಷನ್ಸ್ ಗಳಿದೆ ಅಲ್ಲ, ಸೊ ಅದ್ಯಾವುದು ಕೂಡ ಯಾರು ಕೂಡ ಅದನ್ನ ಇಷ್ಟಪಡೋದಿಲ್ಲ. ಸೊ ಆ ರೀತಿಯಾಗಿ ಅವರು ಬಿಹೇವ್ ಮಾಡ್ತಾರೆ. ಅಂತವರು ಇಲ್ಲಿ ಹನುಮಂತ ಲಮಾಣಿ ಈ ಕೊಟ್ಟಿರುವಂತ ಆ ರೀಸನ್ ಗಳಿಗೆ ಒಪ್ಕೊಂಡು ತಲೆಬಾಗಿರುವಂತದ್ದು ಮತ್ತೆ ಮುಜುಗರಕ್ಕೆ ಒಳಗಾಗಿರುವಂತದ್ದು, ಏನ್ ಮಾತಾಡ್ಲಿ ಅನ್ನೋದು ಕೂಡ ಗೊತ್ತಾಗದೆ ಗೊಂದಲದ ಪರಿಸ್ಥಿತಿಯಲ್ಲಿ ನಿಂತಿರುವಂತ ಇವತ್ತಿನ ಈ ಪ್ರೋಮೋನ ನೋಡ್ತಾ ಇದ್ರೆ ಒಂದಷ್ಟು ಜನ ಅಂದ್ರೆ ಹನುಮಂತನ ಅಭಿಮಾನಿಗಳಿಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಗೌತಮಿಯ ಮುಖವಾಡವನ್ನ ಕಳಚತೀನಿ ಅಂತ ಬಂದಿರುವಂತ ಶೋಭಾ ಶೆಟ್ಟಿ ಹಿಂಗ್ ಬಂದ ಹಂಗ್ ಹೋಗ್ಬಿಟ್ರು. ಸೊ ಹೀಗಾಗಿ ಗೌತಮಿಯ ಅಸಲಿ ಮುಖವಾಡವನ್ನ ಕಳಚುವಂತ ಸ್ಪರ್ಧಿ ಇನ್ಯಾರು ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಅಂದ್ರೆ ಈ ಸಂದರ್ಭದಲ್ಲಿ ಇಲ್ಲಿ ಹನುಮಂತ ಲಮಾಣಿ ಗೌತಮಿಯ ವಿಚಾರಕ್ಕೆ ಕೈ ಹಾಕಿರುವಂತದ್ದು, ಗೌತಮಿಯ ಮುಖವಾಡಕ್ಕೆ ಕೈ ಹಾಕಿರುವಂತಹ ವಿಚಾರ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ಹನುಮಂತ ಲಮಾಣಿ ಈ ಒಂದು ಕಾರಣವನ್ನ ಕೊಡುವಂತ ಸಂದರ್ಭದಲ್ಲಿ ಅಲ್ಲಿ ಗೌತಮಿ ಕೊಡ್ತಾ ಇರುವಂತ ಆ ಎಕ್ಸ್ಪ್ರೆಷನ್ ಗಳನ್ನ ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ಸಿಟ್ಟು ಬರ್ತಾ ಇತ್ತು. ಸೊ ಅದರ ಜೊತೆಗೆ ಹನುಮಂತ ಲಮಾಣಿ ಕೊಟ್ಟಿರುವಂತ ಆ ರೀಸನ್ ಗಳನ್ನ ಒಪ್ಪಿಕೊಳ್ಳದೆ ಮತ್ತೆ ಅವ್ರಿಗೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡೋದಪ್ಪ ಅಂತ ಹೇಳಿ ಅವರು ಒಳಗೆ ಪಡ್ತಾ ಇರುವಂತ ಆ ಕಷ್ಟವನ್ನು ಕೂಡ ಎಲ್ಲರೂ ಗಮನಿಸ್ತಾ ಇದ್ರು ಮತ್ತೆ ಎಂಜಾಯ್ ಮಾಡ್ತಾ ಇದ್ರು ಅಂತಾನೂ ಕೂಡ ಹೇಳ್ಬೋದು. ಸೊ ಮಂಜನಿಗೆ ಮತ್ತೆ ಹನುಮಂತನಿಗೆ ಇನ್ನು ಮುಂದೆ ಮಾರಿ ಹಬ್ಬ ಇದೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ. ಯಾಕೆ ಅಂತಂದ್ರೆ ಈಗ ಎದುರಾಳಿ ತಂಡದಲ್ಲಿ ಹನುಮಂತ ಲಮಾಣಿ ಇರೋ ಕಾರಣಕ್ಕಾಗಿ ಅವರು ಸೂಕ್ತವಾದಂತ ರೀಸನ್ ಗಳನ್ನ ಕೊಟ್ಟು ಎದುರಾಳಿ ತಂಡದ ವ್ಯಕ್ತಿಯನ್ನ ಏನೇ ನಾಮಿನೇಟ್ ಮಾಡೋದಾಗಿರ್ಬೋದು ಅಥವಾ ಕಳಪೆ ಕೊಡೋ ವಿಷಯದಲ್ಲಾಗಿರ್ಬೋದು ಅವರು ಸರಿಯಾದ ಕಾರಣಗಳನ್ನ ಕೊಡ್ತಾರೆ. ಅವರಿಗೆ ಎದುರು ಮಾತಾಡುವಂತಹ ಸ್ಪರ್ಧಿ ಇನ್ಯಾರು ಇಲ್ಲ. ಈ ಸಂದರ್ಭದಲ್ಲಿ ಇಲ್ಲಿ ಗೌತಮಿಗೆ ಮತ್ತೆ ಮಂಜುಗೆ ಎದುರಾಳಿ ತಂಡದಲ್ಲಿ ಹನುಮಂತ ನಿಂತಿರೋ ಕಾರಣಕ್ಕಾಗಿ ಹೆಂಗ್ ಫೈಟ್ ಮಾಡೋದು ಅನ್ನೋದು ಕೂಡ ಈಗ ಒಂದ್ ಸ್ವಲ್ಪ ಯೋಚನೆ ಮಾಡುವಂತ ಲೆಕ್ಕದಲ್ಲಿದೆ. ತಲೆಯಲ್ಲಿ ಹುಳ ಬಿಟ್ಟಂಗೂ ಕೂಡ ಇದೆ. ಇಷ್ಟು ದಿನ ನಾವು ಹನುಮಂತನನ್ನ ತಲೆ ಸವರಿ ಮತ್ತೆ ನೈಸ್ ಮಾಡಿ ಹನುಮಂತನನ್ನ ಎದುರಾಕಿಕೊಂಡಿರಲಿಲ್ಲ. ಹನುಮಂತನ ಜೊತೆ ನಾವು ಚೆನ್ನಾಗಿ ಇದ್ವಿ. ಸೊ ಇನ್ನು ಮುಂದೆ ಅವರು ಎದುರಾಳಿ ತಂಡದಲ್ಲಿ ಇರೋ ಕಾರಣಕ್ಕಾಗಿ ಅವರಿಂದ ಒಂದಿಷ್ಟು ನಮಗೆ ಕಷ್ಟಗಳು ಎದುರಾಗಬಹುದು, ಮತ್ತೆ ನಾವು ಮನೆಯಲ್ಲಿ ಉಳಿಲಿಕ್ಕೆ ಕಷ್ಟ ಸಾಧ್ಯ ಆಗುವಂತ ಪರಿಸ್ಥಿತಿ ಕೂಡ ಎದುರಾಗಬಹುದು ಅನ್ನೋ ಒಂದು ಭಯದಲ್ಲಿ ಈಗ ಮಂಜು ಗೌತಮಿ ಇದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಹನುಮಂತ ಲಮಾಣಿ ಇನ್ ಮುಂದೆ ಇನ್ನು ಯಾವ ರೀತಿಯಾಗಿ ಆಟ ಆಡ್ತಾರೆ ಅನ್ನೋದನ್ನ ನೋಡೋಣ. ಒಟ್ಟಿನಲ್ಲಿ ಆಟ ರೋಚಕತೆಯಿಂದ ಕೂಡ್ತಾ ಇದೆ. ಹನುಮಂತ ಲಮಾಣಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡಿ, ಹನುಮಂತ ಲಮಾಣಿ ಒಬ್ಬ ಬುದ್ಧಿವಂತ ಆಟಗಾರ ಅಂತ ಅಂದ್ರೆ ತಪ್ಪಾಗಂಗಿಲ್ಲ. ಅವರು ಅಂದ್ರೆ ಎರಡು ಮಾತಾಡಿದ್ರು ಕೂಡ ಒಂದೊಳ್ಳೆ ಅರ್ಥ ಇರುತ್ತೆ ಆ ಮಾತಿನಲ್ಲಿ. ಸುಮ್ಮನೆ ಏನೋ ಒಂದು ಮಾತಾಡಬೇಕು, ಏನೋ ಒಂದು ರೀಸನ್ ಗಳನ್ನ ಕೊಡಬೇಕು ಅನ್ನೋ ಲೆಕ್ಕದಲ್ಲಿ ಹನುಮಂತ ಲಮಾಣಿ ಇಲ್ಲ. ಅದರಲ್ಲಿ ಎಲ್ಲ ಬಿಗ್ ಬಾಸ್ ಮನೆಯಲ್ಲಿರುವಂತ ಎಲ್ಲಾ ಸ್ಪರ್ಧಿಗಳು ಅದೇ ರೀತಿ ಆಟ ಆಡ್ತಾ ಇದ್ದಾರೆ. ಬಟ್ ಇಲ್ಲಿ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಹನುಮಂತ ಲಮಾಣಿ ಅವರು ಆಟ ಆಡ್ತಾ ಇದ್ದಾರೆ. ಸೊ ಜನನು ಕೂಡ ಅವರನ್ನ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಂದ್ ರೀತಿ ಅಚ್ಚುಮೆಚ್ಚಿನ ಸ್ಪರ್ಧಿ ಅಂತ ಅಂದ್ರೆ ಹನುಮಂತ ಲಮಾಣಿ ಅಂತಾನೆ ಹೇಳ್ತಾ ಇದ್ದಾರೆ. ಬಟ್ ನೋಡೋಣ, ಆಟ ಇನ್ನೂ ಸಾಕ್ತಾ ಇನ್ನು ಯಾವ ರೀತಿಯ ಹಂತವನ್ನ ಪಡೆದುಕೊಳ್ಳುತ್ತೆ, ಹನುಮಂತ ಲಮಾಣಿ ಇನ್ನು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಹೋಗ್ತಾರೆ, ಮತ್ತೆ ಹನುಮಂತ ಲಮಾಣಿ ತಮ್ಮ ಅಭಿಮಾನಿಗಳಿಗೆ ಇನ್ನು ಯಾವ ರೀತಿಯಾಗಿ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಹೋಗ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.